ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಗಳಲ್ಲೂ ಕೂಡ ಹಾಗೂ ನಮ್ಮ ಮನೆಗಳಲ್ಲೂ ಕೂಡ ಈ ಒಂದು ಘಟನೆಗಳು ಸಂಭವಿಸುತ್ತೆ. ಚಿಕ್ಕವರು ದೊಡ್ಡವರನ್ನು ಅಥವಾ ಹಿರಿಯರನ್ನು ಯಾವುದೇ ಗೌರವವಿಲ್ಲದೆ ಮಾತನಾಡ್ತಾರೆ ಹಾಗೂ ನಿಮಗೇನು ಗೊತ್ತಿಲ್ಲ, ಸರಿಯಾಗಿ ನೀವು ಸುಮ್ಮನಿದ್ಬಿಡಿ ಅಂತ ಹೇಳ್ತಾರೆ. ಹೀಗೆ ಹೇಳಿದಾಗ ಅಲ್ಲಿ ಒಂದು ಉತ್ತರ ನಮಗೆ ಸಿಗುತ್ತೆ ಹಾಗೂ ಒಂದು ಪ್ರಶ್ನೆ ನಮಗೆ ಅಲ್ಲಿ ಮೂಡಿ ಬರುತ್ತೆ. ಅದೇ ಜನ್ರೇಷನ್ ಗ್ಯಾಪ್. ಹೌದು, ಜನ್ರೇಷನ್ ಗ್ಯಾಪ್ ಅಂತ ನಾವು ಹೇಳ್ತೇವೆ. ಅಂದರೆ ಈ ಹಿರಿಯರು ಹಾಗೂ ಕಿರಿಯರ ನಡುವಿನ ವ್ಯತ್ಯಾಸದ ಅಂತರ ಏನಿರುತ್ತೆ, ಇದಕ್ಕೆ ನಾವು ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತೇವೆ. ಇಂದಿನ ಸಮಾಜದಲ್ಲಿ ಒಂದು ಅನಿರೀಕ್ಷಿತವಾದ ನಡುವೆ ನಡೆಯುತ್ತಿರುವ ನಿತ್ಯದ ಸಂವಹನ, ಅದನ್ನು ನಾವು ಜನ್ರೇಷನ್ ಗ್ಯಾಪ್ ಅಂತ ಹೇಳ್ಬೋದು. ಇಲ್ಲಿ ಮಕ್ಕಳು, ಪೋಷಕರು, ಅಜ್ಜ ಅಜ್ಜಿ ಎಲ್ಲರಿಗೂ ಕೂಡ ತಮ್ಮದೇ ಆದಂತಹ ಅನುಭವ, ನಂಬಿಕೆ ಹಾಗೂ ನಡತೆ ಇದ್ದೇ ಇರುತ್ತೆ. ಆದರೆ ಅವುಗಳು ಯಾವಾಗ ಹೋಲಿಕೆಯಾಗುತ್ತವೋ ಮತ್ತು ಬರುವ ವ್ಯತ್ಯಾಸವನ್ನು ನಾವು ಗ್ಯಾಪ್ ಆಗಿ ಇಲ್ಲಿ ಪರಿಗಣಿಸ್ತೇವೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಜನ್ರೇಷನ್ ಗ್ಯಾಪ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಯಾಕೆ ಸಂಭವಿಸುತ್ತೆ, ಇದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಮನೆಯಲ್ಲಿ ಸದಾ ಮಾತನಾಡ್ತಿರ್ತಾರೆ. ಈಗಿನ ಕಾಲದವರಿಗೆ ಅರ್ಥ ಮಾಡ್ಕೋದಕ್ಕೆ ಆಗೋದಿಲ್ಲ, ಹಿಂದಿನ ಕಾಲದವರಿಗೆ ಅರ್ಥ ಆಗೋದಿಲ್ಲ, ಇವತ್ತಿನ ಮಕ್ಕಳು ನಂಬೋದಕ್ಕೆ ಕಷ್ಟ ಅಂತ ಹೇಳ್ತಿರ್ತಾರೆ. ಈ ಶಬ್ದ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಕೂಡ ಕಂಡುಬರುವಂತಹ ಶಬ್ದವೇ ಆಗಿರುತ್ತೆ. ಭಿನ್ನ ಕಾಲಘಟ್ಟದಲ್ಲಿ ಜನಿಸಿದವರ ನಡುವೆ ಆಲೋಚನೆ ಮತ್ತು ಮೌಲ್ಯ ಮತ್ತು ನಡತೆ ಮತ್ತು ತಂತ್ರಜ್ಞಾನದ ಉಂಟಾಗುವ ವ್ಯತ್ಯಾಸ ಇಲ್ಲಿ ಮುಖ್ಯವಾಗುತ್ತೆ. ಹಿರಿಯರು ಬೇಗ ಮನೆಗೆ ಬನ್ನಿ ಅಂತ ಹೇಳಿದಾಗ ಯುವಕರು ಬರೋದಿಲ್ಲ, ಕೆಲವೊಮ್ಮೆ ತಡವಾಗಿಯೇ ಮನೆಗೆ ಹೋಗ್ತಾರೆ. ಇಲ್ಲಿ ಯಾರದು ತಪ್ಪು, ಯಾರದು ಸರಿ, ಯಾರದು ನಕಲು, ಯಾರದು ದೋಷ ಅಂತ ನಾವು ಹೇಳೋದಿಲ್ಲ. ಆದರೆ ಕಾಲದ ಬದಲಾವಣೆ ಒಂದು ತಾರತಮ್ಯವನ್ನು ತಂದಿದೆ. ಅದನ್ನು ನಾವು ಜನ್ರೇಷನ್ ಗ್ಯಾಪ್ ಅಂತ ಮಾತ್ರ ಇಲ್ಲಿ ಸೂಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಜನ್ರೇಷನ್ ಗ್ಯಾಪ್ ಎಂಬುದು ಮೊದಲಾಗಿ ಕಂಡು ಬಂದಿದ್ದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ 1960ರ ದಶಕದಲ್ಲಿ. ಆಗ ಅಮೆರಿಕ ಯುವಕರು ತೀವ್ರವಾದ ಸಾಮಾಜಿಕ ಬದಲಾವಣೆಗಳನ್ನು ಒತ್ತಾಯಿಸಿದರು. ಒಂದು ರೀತಿ ಹಿರಿಯರ ನಂಬಿಕೆ ವಿದೇಶಿ ಸಂಸ್ಕೃತಿಯಿಂದ ದೂರವಿರಿ ಅನ್ನೋದು. ಆದರೆ ಯುವಕರ ನಂಬಿಕೆ ಪ್ರಕಾರ ಬದಲಾವಣೆಯನ್ನು ತರೋಣ ಎಂಬುದು ಅವರ ನಂಬಿಕೆಯಾಗಿತ್ತು. ಇಂದಿಗೂ ಹಾಗೂ ಹಳೆಯ ಕಾಲದಿಂದ ಇಂದಿನ ಕಾಲದವರೆಗೂ ಸಾಗುತ್ತಿರುವ ಪ್ರಕೃತಿಯಂತಿರುವ ವ್ಯತ್ಯಾಸ ಇದೇ ಆಗಿದೆ. ಇಲ್ಲಿ ಈ ಜನ್ರೇಷನ್ ಗ್ಯಾಪ್ಗೆ ಉಂಟಾಗಿರುವಂತಹ ಕಾರಣಗಳು ಅಷ್ಟೇ ಮುಖ್ಯವಾಗಿವೆ. ಮೊದಲಿಗೆ ತಂತ್ರಜ್ಞಾನವೇ ಇಲ್ಲಿ ನಾವು ತೆಗೆದುಕೊಳ್ಳಲೇಬೇಕು ಹಾಗೂ ಅದೇ ಮೂಲ ಕಾರಣವಾಗಿದೆ. ಮೊದಲಿನ ಪತ್ರ ಹಾಗೂ ಯಾವುದೇ ಸಂವಹನವಿಲ್ಲದೆ ಕೇವಲ ಈಗ ವಾಟ್ಸಪ್ ಮೆಸೇಜ್ ಮೂಲಕ ಎಲ್ಲವನ್ನು ನಾವು ತಲುಪಿಸುವ ಒಂದು ಸಂವಹನವನ್ನು ನಾವು ರೂಢಿಸಿಕೊಂಡಾಗ ಮಾತು ಕಡಿಮೆ ಇಲ್ಲಿ ಆದಾಗ ಅದರ ಬದಲಾವಣೆಯೂ ಕೂಡ ಸಹಜವಾಗಿಯೇ ಆಗುತ್ತೆ. ಇನ್ನು ವಿದ್ಯಾಭ್ಯಾಸದ ಕೊರತೆ ಕೂಡ ಇಲ್ಲಿ ಕಾಣಬಹುದಾಗಿದೆ. ಮಂತ್ರದಕ್ಕಿಂತ ಉಗುಳೆ ಬಹಳ ಎನ್ನುವ ಒಂದು ನಾಣ್ಣುಡಿಯಂತೆ ಮೊದಲು ಪಾಠಶಾಲೆಯಲ್ಲಿ ಕಲಿಸಿಕೊಡುವಂತಹ ಮೌಲ್ಯ ಶಿಕ್ಷಣ ಈಗ ಡಿಜಿಟಲ್ ಕ್ಲಾಸ್ಗಳಲ್ಲಿ ಸಿಗುವ ಶಿಕ್ಷಣಕ್ಕೂ ವ್ಯತ್ಯಾಸವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಸಾಮಾಜಿಕ ಮೌಲ್ಯಗಳು ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಕೇಂದ್ರೀಕೃತ ಕುಟುಂಬದಲ್ಲಿ ಕಲಿತಾ ಇದ್ದರು. ಅವಿಭಕ್ತ ಕುಟುಂಬದಲ್ಲಿ ಹಿರಿಯರ ಮಧ್ಯೆ ಕಲಿಯುವಂತಹ ಆ ಒಂದು ಸಾಮಾಜಿಕ ಮೌಲ್ಯ ಇಂದಿನ ವೈಯಕ್ತಿಕ ಆದ್ಯತೆ ಹಾಗೂ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಆದ ನಂತರ, ಅಂದರೆ ವಿಭಕ್ತಿ ಕುಟುಂಬದ ನಂತರ ಅದರ ಬದಲಾವಣೆ ಕೂಡ ಅನಿವಾರ್ಯವಾಗಿದೆ. ಹಾಗೂ ಈ ಬದಲಾವಣೆಗೆ ಸಾಧ್ಯವಾದಷ್ಟು ಬೇಗ ಈಗಿನ ಯುವಕರು ಹಾಗೂ ಈಗಿನವರು ಹೊಂದಿಕೊಳ್ತಾರೆ. ಯಾವುದೇ ಕಟ್ಟಡಗಳ ಇಲ್ಲದೆ ಜೀವನ ಸಾಗಿಸಬೇಕಾದ್ರೆ ನಾವು ಸಪ್ರೇಟ್ ಆಗಿರಬೇಕು ಅಂತ ಹೊರಗಡೆ ಬಂದಾಗ ಆಗ ಹಿರಿಯರ ಮೌಲ್ಯ ಹಾಗೂ ಹಿರಿಯರ ಮಾತುಗಳು ಕೆಟ್ಟದ್ದಾಗಿ ಕಾಣಿಸೋದು ಈಗಿನ ಕಾಲದಲ್ಲಿ ಸಹಜವಾಗಿದೆ. ಹಾಗೂ ಉದ್ಯೋಗ ಮತ್ತು ಜೀವನ ಶೈಲಿಯೂ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಹಿಂದಿನ ತಲೆಮಾರಿಗೆ ಒಂದು ಕೆಲಸ ಇದ್ದರೆ ಸಾಕು ಅನ್ನೋ ಒಂದು ಮಾರ್ಗ ಅವರದಾಗಿತ್ತು. ಒಂದು ಕೆಲಸ ಸಿಕ್ಕರೆ ಸಾಕು, ಅದರಲ್ಲೇ ನಾವು ನಮ್ಮ ಜೀವನವನ್ನು ನಡೆಸಬೇಕು ಅನ್ನೋದು ಅವರ ಒಂದು ವಾದ, ಅವರ ಒಂದು ನೀತಿಯಾಗಿತ್ತು. ಆದರೆ ಈಗಿನ ಯುವಕರು ಸ್ಟಾರ್ಟಪ್ ಮಾಡಬೇಕು, ಹೊಸದಾಗಿ ಕಂಪನಿಯನ್ನು ಸ್ಥಾಪನೆ ಮಾಡಬೇಕು,
ಹೊಸದನ್ನು ನಾವು ಸ್ಥಾಪನೆ ಮಾಡಿದ್ರೆ ನಾವು ಹೊಸದಾಗಿ ಬದುಕಬೇಕು ಅನ್ನೋ ಒಂದು ಯೋಚನೆಯಿಂದ, ಉದ್ಯೋಗ ಮತ್ತು ಜೀವನ ಶೈಲಿಯಿಂದ ಆ ಒಂದು ಗ್ಯಾಪ್ ಇನ್ನೂ ಹೆಚ್ಚಾಗಿ ತೆಗೆದುಕೊಂಡಿದೆ. ಇನ್ನು ಅನುಭವ ಮತ್ತು ತಾತ್ವಿಕತೆ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಹಿರಿಯರು ತಮ್ಮ ಅನುಭವದ ಮೇಲೆ ನಂಬಿಕೆ ಇಡ್ತಿದ್ರು, ಆದರೆ ಯುವಕರು ಇಂದಿನ ತಾತ್ವಿಕವಾಗಿ ಬದುಕೋ ಜೀವನದಲ್ಲಿ ತುಂಬ ಯೋಚನೆ ಮಾಡ್ತಾರೆ. ಹಾಗೂ ಅವರ ಅನುಭವಗಳು ಕಡಿಮೆ ಇದ್ದರೂ ಕೂಡ ತಾತ್ವಿಕವಾಗಿ ನಾವು ಬೆಳಿಬೇಕು ಅನ್ನೋದು ಮೂಲ ಅವ್ರದ್ದಾಗುತ್ತೆ. ಇಲ್ಲಿ ಅದರ ಪರಿಣಾಮ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೊಸ ಆಲೋಚನೆಗಳನ್ನು ಇಲ್ಲಿ ಪ್ರಚೋದನೆ ಹಾಗೂ ಹೊಸ ತಂತ್ರಜ್ಞಾನಕ್ಕೆ ನಾವು ಹೊಂದ್ಕೊಳ್ತೇವೆ. ಇದು ಧನಾತ್ಮಕವಾಗಿ ಕಂಡುಕೊಂಡರೂ ಕೂಡ ಋಣಾತ್ಮಕವಾಗಿ ಸಂಬಂಧಗಳಲ್ಲಿ ದೂರಾವಸ್ಥೆ ಹಾಗೂ ಸಂವಹನದ ಕೊರತೆ ಇಲ್ಲಿ ಖಂಡಿತವಾಗಲೂ ಆಗೇ ಆಗುತ್ತೆ. ಹಾಗೂ ಇದು ತಲೆಮಾರುಗಳ ನಡುವೆ ಅನುಮಾನ ಮತ್ತು ಅಸಮ್ಮತಿ ಮತ್ತು ಸಹಜಶೀಲತೆಯ ಕೊರತೆ ರೂಪದಲ್ಲಿ ಹೊರಹೊಮ್ಮುವುದು ಖಂಡಿತವಾಗಲೂ ಇಲ್ಲಿ ಸಾಧ್ಯವಾಗೇ ಆಗುತ್ತೆ. ಇನ್ನು ಇದಕ್ಕೆ ಪರಿಹಾರವನ್ನು ನಾವು ನೋಡೋದಾದರೆ, ಅಗೋಚರವಾಗಿರುವ ಬದಲು ನಾವು ಸಾಂವಿಧಾನಿಕವಾಗಿ ನಡೆದುಕೊಳ್ಳಬೇಕು ಹಾಗೂ ನಮ್ಮ ಬದಲಾವಣೆಗಳನ್ನು ನಾವೇ ಸ್ವತಃ ರೂಢಿಸ್ಕೊಳ್ಬೇಕು ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಆಲೋಚನೆಗಳ ವಿನಿಮಯ ಮಾಡಿಕೊಳ್ಬೇಕು. ಹಿರಿಯರು ಯುವಕರ ದೃಷ್ಟಿಕೋನಗಳನ್ನು ಅರ್ಥ ಮಾಡ್ಕೋಬೇಕು ಹಾಗೂ ಯುವಕರು ಹಿರಿಯರ ದೃಷ್ಟಿಕೋನದ ಒಳಗೆ ಅವರು ಕೇಳಿ ಕಲಿಯೋದು ಇಲ್ಲಿ ಮುಖ್ಯವಾಗುತ್ತೆ. ಇನ್ನು ಸಹಿಷ್ಣುತೆ ಮತ್ತು ಸಂಭಾಷಣೆ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಕೇಳುವ ಮನೋಭಾವ ಬೆಳೆಸ್ಕೊಳ್ಬೇಕು. ಎಷ್ಟೇ ಆದರೂ ಕೂಡ ಎಷ್ಟೋ ಸಲ ನಾವು ಕೇಳುವ ಮನೋಭಾವವನ್ನು ಬೆಳೆಸದೇ ಇರೋದು ನಮ್ಮ ತಪ್ಪಾಗಿರುತ್ತೆ. ಹಾಗೂ ಇಂದಿನ ಯುವಕರು ಹಾಗೂ ಈಗಿನ ಜನರು ಕೇಳುವ ಮನೋಭಾವವನ್ನು ಖಂಡಿತವಾಗಲೂ ಬೆಳೆಸ್ಕೋದು ಕಡಿಮೆಯಾಗಿದೆ. ಕಾರಣ ಫಾಸ್ಟ್ ಫುಡ್ ಎಂಬ ಲೈಫಿನಲ್ಲಿ ಬದುಕುತ್ತಿರುವ ನಾವು ಕೇಳುವ ಮನೋಭಾವವನ್ನು ಎಲ್ಲೋ ಮರೆತಿದ್ದೇವೆ ಅಂತ ಅನ್ನಿಸ್ತಾ ಇದೆ. ಸಂಪೂರ್ಣವಾಗಿ ಯಾವುದೇ ಮಾತುಗಳನ್ನು, ಯಾವುದೇ ಉದ್ದೇಶವನ್ನು ಗೊತ್ತಿಲ್ಲದೆ ಸಾಕು ಸುಮ್ಮನಿರಿ ಅನ್ನೋ ಮಾತಿಗೆ ನಾವು ಬಂದಾಗ ಕೇಳುವ ಮನೋಭಾವ ನಮಗೆ ಅಲ್ಲಿಂದ ಅಳಿಸಿ ಹೋಗೋದು ಖಂಡಿತವಾಗಿ. ಇನ್ನು ತಂತ್ರಜ್ಞಾನವನ್ನು ಒಟ್ಟಾಗಿ ಕಲಿಬೇಕು ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಹೌದು, ಹಿಂದಿನ ಕಾಲದವರಿಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಅಂತಂದಾಗ ಅದನ್ನು ಕಲಿಸ್ಬೇಕು ಅನ್ನೋ ಯೋಚನೆ ಕೂಡ ನಮಗಿರಬೇಕು. ಹಾಗೂ ಹಳೆಯವರು ಹೊಸದನ್ನು ಮತ್ತು ಹೊಸವರು ಹಳೆಯ ಮೌಲ್ಯಗಳನ್ನು ಕಲಿಬೇಕು ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇನ್ನು ಕೌಟುಂಬಿಕವಾಗಿ ಸಮಯ ಕಳೆಯೋದು ಮುಖ್ಯವಾಗುತ್ತೆ. ಎಷ್ಟೋ ಸಲ ಊಟಕ್ಕೆ ಕೂಡುವಾಗ ಅವರೊಂದು ದಿಕ್ಕಿಗೆ ನಾವೊಂದು ದಿಕ್ಕಿಗೆ ಕೂಡುವ ಬದಲು ಊಟ ಮತ್ತು ಸಂಭಾಷಣೆ ಮತ್ತು ಎಲ್ಲ ಮನೋರಂಜನೆಗಳನ್ನು ಒಟ್ಟಾಗಿ ನಾವು ಸೇರಿ ಆಚರಣೆ ಮಾಡಿದಾಗ ಅಲ್ಲಿ ಸಿಗುವಂತಹ ಸುಖ ಹಾಗೂ ಅಲ್ಲಿರುವಂತಹ ಒಂದು ಖುಷಿ ಮತ್ತೆಲ್ಲೂ ಸಿಗೋದಿಲ್ಲ. ಹಾಗೂ ಜನ್ರೇಷನ್ ಗ್ಯಾಪ್ ಎನ್ನುವ ಈ ಶಬ್ದ ಅಲ್ಲಿ ಬಳಕೆಗೆ ಕೂಡ ಬರೋದು ಖಂಡಿತವಾಗಲೂ ಸಾಧ್ಯವಿಲ್ಲ. ಒಂದು ವೇಳೆ ಆ ರೀತಿ ಆಗದಿದ್ದರೆ ಅವರವರ ಮನೋರಂಜನೆಗಳು ಅವರವರ ವೈಯಕ್ತಿಕವಾದಾಗ ಈ ಗ್ಯಾಪ್ ಅನ್ನೋದು ಖಂಡಿತವಾಗಲೂ ಹುಟ್ಕೊಳ್ಳೋದು ಸಹಜವಾಗಿಯೇ ಬಿಡುತ್ತೆ. ಪ್ರತಿಯೊಬ್ಬ ತಲೆಮಾರಿಗೂ ತನ್ನದೇ ಆದ ತಾಳ ಮೇಳ ತಂತ್ರಜ್ಞಾನ ಹಾಗೂ ನಂಬಿಕೆ ಇದ್ದೇ ಇರುತ್ತೆ. ಆದರೆ ಅವುಗಳನ್ನು ಶತ್ರುವಾಗಿ ನೋಡದೆ ಪರಸ್ಪರ ಪಾಠ ಕಲಿಯುವ ಅವಕಾಶವಾಗಿ ನೋಡಿದರೆ ಮಾತ್ರ ಕುಟುಂಬ ಹಾಗೂ ಸಮಾಜ ಆರೋಗ್ಯವಾಗಿ ಇಲ್ಲಿ ನಾವು ನೋಡಲು ಸಾಧ್ಯವಾಗುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ತಲೆಮಾರುಗಳ ನಡುವಿನ ವ್ಯತ್ಯಾಸವು ಸಹಜ, ಆದರೆ ಅದು ಅಂತರವಲ್ಲ. ಅದು ಒಂದು ಅವಕಾಶ ಅಂತ ಇಲ್ಲಿ ಹೇಳ್ಬೋದು. ಹಿರಿಯರು ತಮ್ಮ ಅನುಭವದಿಂದ ಕಲಿಸಲು ಸಿದ್ಧರಾಗಿರಲಿ ಅಥವಾ ಯುವಕರು ಹೊಸ ತಂತ್ರಜ್ಞಾನವನ್ನು ಮತ್ತು ಯೋಚನೆಗಳನ್ನು ಗೌರವದಿಂದ ಹಂಚಿಕೊಳ್ಳಲಿ. ಈ ಜನ್ರೇಷನ್ ಗ್ಯಾಪನ್ನು ದೂರ ಬಿಡೋದು ಸಾಧ್ಯವಿಲ್ಲದಿದ್ದರೂ ಅದಕ್ಕೆ ಸೇತುವೆ ಕಟ್ಟೋದು ನಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ಬೋದು. ಸಮರ್ಪಿತ ಸಂಭಾಷಣೆ ಹಾಗೂ ಸಹನೆ, ಪರಸ್ಪರ ಗೌರವ ಇವುಗಳ ಯಥಾರ್ಥ ಪರಿಹಾರ ಕೂಡ ಅವೇ ನಮ್ಮನ್ನು ಒಂದು ಮಾಡುತ್ತೆ. ಇಂದಿನಿಂದಲೇ ನಾವು ಪ್ರಾರಂಭಿಸೋಣ. ಸಂಬಂಧಗಳನ್ನು ಬಲಪಡಿಸೋಣ. ತಲೆಮಾರುಗಳನ್ನು ಹತ್ತಿರ ತರುವ ಪ್ರಯತ್ನವನ್ನು ಖಂಡಿತವಾಗ್ಲೂ ನಾವು ಮಾಡಲೇಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ನಾನು ವಿದಾಯವನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದ.